ಕೇಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಿಶ್ಮಾ, ರೇಡಿಯೇಷನ್ ಆಂಕಾಲಜಿಸ್ಟ್, ಜುಲೇಖಾ ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅವರು ಇವತ್ತು ನಮಗೆ ಈ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರೇ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಈ ಸರ್ವಿಕಲ್ ಕ್ಯಾನ್ಸರ್ ಅಂತ ಏನು ನಾವು ಕರಿತೇವೆ, ಇದು ಏನು, ಇದರ ಬಗ್ಗೆ ಮೊದಲಿಗೆ ನಮಗೆ ಮಾಹಿತಿಯನ್ನು ಕೊಡಿ. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರ್ ಅಂತ. ಅದು ಗರ್ಭಕೋಶದ ಕೆಳಭಾಗದ ಒಂದು ಭಾಗವಾಗಿದೆ. ಅಲ್ಲಿ ದುರ್ಮಾಂಸವನ್ನು ಬೆಳೆಯುವುದಕ್ಕೆ ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳ್ತೇವೆ. ಕಾಮನ್ ಆಗಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೇವೆ. ಇದು ಈಗ ನಮ್ಮ ಭಾರತದಲ್ಲಿ ಆಗಿರಬಹುದು ಅಥವಾ ನಮ್ಮ ಪ್ರದೇಶದಲ್ಲಿ ಆಗಿರಬಹುದು, ಎಷ್ಟು ಸಾಮಾನ್ಯವಾಗಿ ಕಂಡುಬರುತ್ತೆ? ವಿಶ್ವದಲ್ಲಿ ಇದು ಹೆಂಗಸರಲ್ಲಿ ಮೋಸ್ಟ್ ಒನ್ ಆಫ್ ದ 10 ಕ್ಯಾನ್ಸರ್ ಅಂತ ಹೇಳ್ಬೋದು. ಅಂದರೆ 10ರಲ್ಲಿ 1. ನಮ್ಮ ಭಾರತದಲ್ಲಿ ಕಂಡು ಬಂದರೆ ಇದು 2ನೇ ಸ್ಥಾನದಲ್ಲಿದೆ, ನೆಕ್ಸ್ಟು ಸ್ತನ ಕ್ಯಾನ್ಸರ್. ಮೇನ್ಲಿ ಇದು ಕಂಡುಬರುವುದು ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಕಂಟ್ರೀಸ್ಗಳಲ್ಲಿ, ಲೋ ಟು ಮಿಡಲ್ ಇನ್ಕಮ್ ಕಂಟ್ರೀಸಲ್ಲಿ, ಅಂದರೆ ದೇಶದಲ್ಲಿ ಕಂಡುಬರ್ತದೆ. ಸೊ ಭಾರತದಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ. ಇದು ಒನ್ ಆಫ್ ದ ಟಾಪ್ 2 ಕ್ಯಾನ್ಸರ್ಸ್ ಇನ್ ಇಂಡಿಯಾ. ಈಗ ಹೆಚ್ಚಾಗಿ ಯಾವ ವಯೋಮಾನದ ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇದು? ಅಂದರೆ 30 to 60 ಇಯರ್ಸ್, ಅಂದರೆ 30ರಿಂದ 60 ವರ್ಷ ಹೆಂಗಸರಲ್ಲಿ ಕಾಮನ್. ಅದರಲ್ಲೂ ಮೋಸ್ಟ್ ಕಾಮನ್ ಅಂತ ಹೇಳೋದಕ್ಕೆ 40ರಿಂದ 50 ವರ್ಷದ ಹೆಂಗಸರಿಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಈಗ ಈ ಒಂದು ಕ್ಯಾನ್ಸರ್ ಯಾವ ಕಾರಣದಿಂದಾಗಿ ಉಂಟಾಗುತ್ತೆ ಡಾಕ್ಟ್ರೆ? ಬೇರೆ ಎಲ್ಲ ಕ್ಯಾನ್ಸರನ್ನು ನೋಡಿದರೆ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ. ಅಂದರೆ ತುಂಬ ರೀಸನ್ಸ್ ಇರ್ತದೆ ಉತ್ಪತ್ತಿ ಆಗಲಿಕ್ಕೆ. ಬಟ್ ಈ ಗರ್ಭಕಂಠದ ಕ್ಯಾನ್ಸರ್ ನೋಡಿದರೆ ಇದರದ್ದು 90%, 90% HPV ಸೋಂಕು, ಅಂದರೆ HPV ಅಂತ ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಅದರ ಸೋಂಕು ಅಂದರೆ ಅದರ ಇನ್ಫೆಕ್ಷನಿಂದ ಕಂಡುಬರ್ತದೆ. ಈ HPV ಸೋಂಕು ಹೆಂಗಸರಲ್ಲಿ ಯೂಶ್ವಲಿ ಲೈಂಗಿಕ ಸಂಪರ್ಕದಿಂದ ಸೇರಿಕೊಳ್ತದೆ. ಅದು ಆ ರೀಸನ್ ಇಂದಾಗಿ ಬೇಗ ಅತಿ ಸಣ್ಣ ವಯಸ್ಸದಲ್ಲಿ ಲೈಂಗಿಕ ಸಂಪರ್ಕ ಇರುವುದು, ತುಂಬ ವ್ಯಕ್ತಿಗಳ ಜೊತೆ ಲೈಂಗಿಕ ಸಂಪರ್ಕ ಇರುವುದು, ಮತ್ತು ಹೈಜೀನ್ ಅಂತ ಹೇಳ್ತೇವೆ, ಕ್ಲೀನ್ಲಿನೆಸ್, ಅದು ಅಂದರೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ, ಲೈಕ್ HIV ಆರ್ ಎನಿ ಕೀಮೊಥೆರಪಿ ಮೆಡಿಸಿನ್ಸ್, ಅದರಿಂದಾಗಿ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ ಈ ಇನ್ಫೆಕ್ಷನ್ ಸೋಂಕು ಜಾಸ್ತಿಯಾಗಿ ಕಂಡುಬರ್ತದೆ. ಸೊ HPV ಸೋಂಕು 90%, 90% ಜನರಲ್ಲಿ ಹೆಂಗಸರಲ್ಲಿ ಇರ್ತದೆ. ಬಟ್ ಅದು ಎಲ್ಲರಿಗೆ 80% ಅದು ವಾಸಿ ಆಗ್ತದೆ. ಕೆಲವರಲ್ಲಿ ಅದು ಪರ್ಸಿಸ್ಟೆಂಟ್, ಅಂದರೆ ಸೋಂಕು ಕಂಟಿನ್ಯೂ ಆಗಿ ಇರುವುದರಿಂದ ಅದು ಲೇಟರ್ ದುರ್ಮಾಂಸ ಅಲ್ಲಿ ಚೇಂಜಸ್ ಮಾಡಿ ದುರ್ಮಾಂಸವಾಗಿ ಪರಿವರ್ತನೆ ಆಗ್ತದೆ. ಈಗ ಈ ವೈರಸ್ ಅನ್ನುವಂಥದ್ದು ಹೆಂಗಸರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾ ಅಥವಾ ಗಂಡಸರಲ್ಲೂ ಈ ವೈರಸ್ ಇರ್ತದಾ? ಗಂಡಸರಲ್ಲೂ ವೈರಸ್ ಇರ್ತದೆ. ಅದಕ್ಕಾಗಿ ಲಸಿಕೆ ಅಂದರೆ ಪ್ರೊಟೆಕ್ಷನ್ ಕೊಡುತ್ತದೆ. ಸೊ ಗಂಡಸರಲ್ಲಿ ಅದು ಆ್ಯನಲ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್, ಓರೋಫೆರಿಂಜಲ್ ಕ್ಯಾನ್ಸರ್ ಎಲ್ಲ ರೀಸನ್ ಅವರಲ್ಲೂ ಈ ಸೋಂಕು ಇರ್ತದೆ, ಇರುವುದಿಲ್ಲ ಅಂತ ಅಲ್ಲ. ಬಟ್ ಹೆಂಗಸರಲ್ಲಿ ಅದು ಜಾಸ್ತಿ ಎಕ್ಸ್ಪೋಜರ್ ಇರ್ತದೆ. ಈಗ ಈ ಕ್ಯಾನ್ಸರ್ನ ಲಕ್ಷಣಗಳು ಏನೆಲ್ಲ ಇರ್ತದೆ? ಯೂಶ್ವಲಿ ಅರ್ಲಿ, ಅಂದರೆ ಬೇಗ ಸ್ಟೇಜ್ ಅಂತ ಹೇಳ್ತೇವೆ. ಕ್ಯಾನ್ಸರಲ್ಲಿ ಹಲವಾರು ಸ್ಟೇಜಸ್ಗಳಿದೆ. ಅದರಲ್ಲಿ ಬೇಗ ಸ್ಟೇಜಸ್, ಅರ್ಲಿ ಸ್ಟೇಜಸ್ ಅವರಿಗೆ ಯೂಶ್ವಲಿ ಯಾವ ಲಕ್ಷಣಗಳು ಇರುವುದಿಲ್ಲ. ಓಕೆ, ಸೊ ಅದಕ್ಕಾಗಿ ಸ್ಕ್ರೀನಿಂಗ್ ಅಂದರೆ ನಿಯಮಿತ ಪರಿಶೀಲನೆ ಮಾಡುವುದು ಅಗತ್ಯವಾಗ್ತದೆ. ಹೋಗಿ ಕ್ಯಾಂಪ್ಸಲ್ಲಿ ಹೋಗಿ ಅಥವಾ ಇಂಟೆನ್ಷನಲಿ ಹಾಸ್ಪಿಟಲ್ಗೆ ಹೋಗಿ ಎವ್ರಿ ಪರಿಶೀಲನೆ, ಅಂದರೆ ಗೈನಕಾಲಜಿಸ್ಟನ್ನು ಮೀಟ್ ಮಾಡಿ, ಸೊ ಪರಿಶೀಲನೆ, ನಿಯಮಿತ ಪರಿಶೀಲನೆ, ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅದು 30 ವರ್ಷ ಆದಮೇಲೆ ಯೂಶ್ವಲಿ ಹೆಂಗಸರು ಶುರು ಮಾಡೋದು ಒಳ್ಳೆಯದು. ಪ್ರತಿ 3 ವರ್ಷಕ್ಕೊಮ್ಮೆ ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡೋದು ಮಾಡಿ, ಒಂದು ಸಣ್ಣ ಪ್ಯಾಪ್ ಟೆಸ್ಟ್ ಅಂತ ಒಂದು ಸಣ್ಣ ಪರೀಕ್ಷೆ ಇದೆ. ಕೆಳಗಿನ HPV ಸೋಂಕು ಇದೆಯಾ, ಬೇರೆ ಏನಾದರೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆಯಾ ಅಂತ ಹೇಳಿ ಒಂದು ಸಣ್ಣ ಸ್ಟಿಕ್ ಮೂಲಕ ಅಂತರ ಒಂದು ಸ್ವಲ್ಪ ಕಣಗಳನ್ನು ಅಲ್ಲಿಂದ ತೆಗಿತಾರೆ, ಲ್ಯಾಬಲ್ಲಿ ಪರಿಶೀಲನೆ ಮಾಡ್ತಾರೆ. ಅದನ್ನು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅದು ಮಾಡುವುದು ಒಳ್ಳೆಯದು. 30 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿಕೊಳ್ಳೋದು ಒಳ್ಳೆಯದು ಮಾಡೋದನ್ನು. ಅದು ಯೂಶ್ವಲಿ ಕ್ಯಾಂಪ್ಸಲ್ಲೂ ಮಾಡ್ತಾರೆ. ಸೊ ಎಲ್ಲೆಲ್ಲ ಕ್ಯಾಂಪ್ಸೆಲ್ಲ ಆರ್ಗನೈಸ್ ಇದೆ, ಬೆಟರ್ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳೋದು ಒಳ್ಳೆಯದು. ಇದು ಬಿಫೋರ್ ಸಿಂಪ್ಟಮ್ಸ್, ಅಂದರೆ
ಸಿಂಪ್ಟಮ್ಸ್ ಬರುವುದಕ್ಕಿಂತ ಮುಂಚೆ ಪತ್ತೆ ಹಚ್ಚಲಿಕ್ಕೆ. ಒಮ್ಮೆ ಸಿಂಪ್ಟಮ್ಸ್ಗಳು ಲಕ್ಷಣಗಳು ಶುರು ಆದಮೇಲೆ ಇದು ಯೂಶ್ವಲಿ ಲೈಂಗಿಕ ಸಂಪರ್ಕದ ಆದಮೇಲೆ ರಕ್ತಸ್ರಾವ ಆಗೋದು ಯೂಶ್ವಲಿ ಬರ್ತದೆ. ಅದಾದಮೇಲೆ ಮುಟ್ಟುವಿನ ಮಧ್ಯದಲ್ಲಿ ರಕ್ತಸ್ರಾವ ಆಗೋದು, ಎರಡು ಮುಟ್ಟುವಿನ ಮಧ್ಯದಲ್ಲಿ. ಮುಟ್ಟು ನಿಂತ ಮೇಲೆ ಅಂದರೆ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೇವೆ. ಪೋಸ್ಟ್ ಮೆನೋಪಾಸಲ್ ಆದಮೇಲೆ ರಕ್ತಸ್ರಾವ ಆಗೋದು, ಅದು ಬೆನ್ನು ನೋವು, ಕೆಳ ಹೊಟ್ಟೆ ನೋವು, ಅದೆಲ್ಲ ಯೂಶ್ವಲಿ ಲಕ್ಷಣಗಳು. ಆದರೂ ಸ್ಟೇಜಸ್ ಅಡ್ವಾನ್ಸ್ ಹೋದಂಗೆ ಯೂಶ್ವಲಿ ಮಲ ತೊಂದರೆ ಅಂದರೆ ಟಾಯ್ಲೆಟ್ ಮಾಡಲಿಕ್ಕೆ ತೊಂದರೆ ಆಗೋದು, ಮೂತ್ರ ಮಾಡಲಿಕ್ಕೆ ತೊಂದರೆ, ಮೂತ್ರದಲ್ಲಿ ರಕ್ತ, ಕಾಲು ಊತ, ಕಿಡ್ನಿ ವೈಫಲ್ಯ ಅಂಥದ್ದೆಲ್ಲ ತೊಂದರೆಗಳು ಅದು ಸ್ಟೇಜಸ್ ಅಡ್ವಾನ್ಸ್ ಆದಂಗೆ ಬರ್ತದೆ. ಈಗ ಈ ಕ್ಯಾನ್ಸರ್ ಏನಿದೆ ಇದು ಮಾರಣಾಂತಿಕ ಕ್ಯಾನ್ಸರಾ ಅಥವಾ ಇದಕ್ಕೆ ಚಿಕಿತ್ಸೆ ತಗೊಂಡ್ರೆ ಇದು ಗುಣ ಆಗ್ತದಾ? ಫಸ್ಟ್ ಇದು ಕ್ಯಾನ್ಸರ್ಗಳಲ್ಲಿ ಒಂದು ಫುಲ್ ಅಂದರೆ ಪ್ರಿವೆನ್ಷನ್ ಅಂತ ಹೇಳಿದರೆ ಪ್ರಿವೆನ್ಷನ್ ಮಾಡುವಂಥ ಕ್ಯಾನ್ಸರ್ ಇದು. ಅಂದರೆ ಟೋಟಲಿ ಪ್ರಿವೆಂಟೇಬಲ್, ಯಾಕಂದರೆ ಲಸಿಕೆ ಇದೆ, ಸ್ಕ್ರೀನಿಂಗ್ ಇದೆ. ಸೊ ಟೋಟಲಿ ಪ್ರಿವೆಂಟೇಬಲ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅರ್ಲಿ ಸ್ಟೇಜಸ್ ಅಂದರೆ ಸ್ಟೇಜ್ 1, 2, 3, 4 ಅಂತ ಇರ್ತದೆ. ಸ್ಟೇಜ್ 1, 2, 3 ಪೂರ್ತಿ ಗುಣಮುಖರಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಟೇಜ್ 4 ಗುಣಮುಖರಾದವರು ಇದ್ದಾರೆ ಅಂದರೆ, ಬಟ್ ನಾವು ಪರ್ಸೆಂಟೇಜ್ ಪ್ರಕಾರ ಹೇಳೋದಾದರೆ 20-30% ಜನರು ಗುಣಮುಖರಾಗ್ತಾರೆ. ಸೊ ಹೆದರಿಕೆ ಇಲ್ಲದೆ ಹಾಸ್ಪಿಟಲನ್ನು ಕನ್ಸಲ್ಟ್ ಮಾಡಿ ಚಿಕಿತ್ಸೆ ಮಾಡಿದರೆ, ಆದಷ್ಟು ಬೇಗ ಚಿಕಿತ್ಸೆ ಮಾಡಿದರೆ ಪೂರ್ತಿ ಗುಣಮುಖರಾದವರು ಇದ್ದಾರೆ. ಈಗ ಇಲ್ಲಿ ಗುಣಮುಖರಾದ ನಂತರ ಕೂಡ ಮತ್ತೆ ಈ ಕ್ಯಾನ್ಸರ್ ಬರ್ತದೆ ಅಥವಾ ಬರಲ್ಲ ಅಂತ ಏನಾದರೂ ಇರ್ತದ? ಕ್ಯಾನ್ಸರ್ ಅಂದರೆ ಟ್ರೀಟ್ಮೆಂಟ್ ಆದಮೇಲೆ ಫಸ್ಟ್ 2 ವರ್ಷ ತುಂಬ ಕ್ರಿಟಿಕಲ್ ಪೀರಿಯಡ್ ಅಂತ, ಅದು ವಾಪಸ್ ಬರುವುದು ಚಾನ್ಸಸ್ಗಳೆಲ್ಲ ಜಾಸ್ತಿ ಇರ್ತದೆ. ಪುನಃ ಬೆಳೆಯೋದು ಮತ್ತು ಪೂರ್ತಿ ಹೋಗದೆ ಅಲ್ಲೇ ಬಾಕಿ ಇರೋದು ಚಾನ್ಸಸ್ಗಳು ತುಂಬ ಜಾಸ್ತಿ. ಸೊ ಆವಾಗ ಏನು ಮಾಡ್ತೇವೆ, ಫಸ್ಟ್ 2 ಇಯರ್ಸಲ್ಲಿ ಇಂಟೆನ್ಸ್ ಫಾಲೋಅಪ್ ಅಂದರೆ ಸ್ವಲ್ಪ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಹಾಸ್ಪಿಟಲ್ಗೆ ಬರಬೇಕಾಗ್ತದೆ. ಯೂಶ್ವಲಿ ನಾವು ಫಸ್ಟ್ 2 ಇಯರ್ಸ್ವರೆಗೆ ಎವ್ರಿ 3 ಮಂತ್ಸ್ ಅವರನ್ನು ಹಾಸ್ಪಿಟಲ್ಗೆ ಕರಿತೇವೆ. ಏನು ಮೇಜರ್ ಬ್ಲಡ್ ಟೆಸ್ಟ್ ಅಂಥದ್ದೇನು ಮಾಡೋದಿಲ್ಲ, ಜಸ್ಟ್ ಕೆಳಗಡೆ ಪರೀಕ್ಷೆ ಮಾಡ್ತೇವೆ. ಕೆಳಗಡೆ ಪರೀಕ್ಷೆ ಮಾಡಿ ಗೊತ್ತಾಗ್ತದೆ ಓಕೆ ಹೇಗಿದೆ, ಔಟ್ಕಮ್ ಹೇಗಿದೆ, ಟ್ರೀಟ್ಮೆಂಟ್ ಔಟ್ಕಮ್ ಹೇಗಿದೆ. 2 ವರ್ಷ ಮೇಲೆ 2-5 ವರ್ಷ ತನಕ ಎವ್ರಿ 6 ಮಂತ್ಸ್ ಅಂದರೆ 6 ತಿಂಗಳಿಗೊಮ್ಮೆ ನಾವು ಕರೆಯುತ್ತೇವೆ. ಅದಾದಮೇಲೆ ವರ್ಷಕ್ಕೊಮ್ಮೆ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟರೆ ಸಾಕಾಗ್ತದೆ. ಈಗ ಈ ಸರ್ವೈಕಲ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥ ವಿಧಾನವನ್ನು ಸ್ವಲ್ಪ ವಿವರವಾಗಿ ಹೇಳೋದಾದರೆ? ಫಸ್ಟ್ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ಇಂಪಾರ್ಟೆಂಟ್. ಯಾವುದೇ ಲಕ್ಷಣಗಳು ಬಂದರೂ ಹಾಸ್ಪಿಟಲನ್ನು ಭೇಟಿಯಾಗಿ ಗೈನಕಾಲಜಿಸ್ಟನ್ನು ಭೇಟಿಯಾಗೋದು ಒಳ್ಳೆಯದು. ಮೊದಲನೇದಂದರೆ ಫಸ್ಟ್ ಕನ್ಫರ್ಮ್ ಮಾಡಬೇಕು ಡಯಾಗ್ನೋಸಿಸ್. ಓಕೆ, ಪರೀಕ್ಷೆ ಆದಮೇಲೆ ಕನ್ಫರ್ಮ್ ಮಾಡಲಿಕ್ಕೆ ಬಯಾಪ್ಸಿ ಒಂದು ಪೀಸ್ ತೆಗೆದು ಅದನ್ನು ಲ್ಯಾಬಿಗೆ ಕಳಿಸ್ತೇವೆ. ಅದು ಲ್ಯಾಬ್ ಮೈಕ್ರೋಸ್ಕೋಪ್ ದುರ್ಬಿನ್ ಕೆಳಗೆ ನೋಡ್ತಾರೆ. ನೋಡಿ ಓಕೆ ಇದರಲ್ಲಿ ಕ್ಯಾನ್ಸರ್ ಅಂಶಗಳು ಇದೆ ಅಂತ ಗೊತ್ತಾಗ್ತದೆ. ಒಮ್ಮೆ ಪರೀಕ್ಷೆ ಗೊತ್ತಾದಮೇಲೆ ಕ್ಯಾನ್ಸರ್ ಅಂಶ ಇದೆ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಟೇಜ್ ಮಾಡುವಂಥದ್ದು, ಯಾವ ಸ್ಟೇಜಲ್ಲಿದೆ ಅಂತ. ಓಕೆ, ಸೊ ಸ್ಟೇಜ್ ಮಾಡಲಿಕ್ಕೆ ನಾವು ಯೂಶ್ವಲಿ MRI ಅಂತ ಹೇಳ್ತೇವೆ. MRI ಮಾಡಬೇಕು, ಹೊಟ್ಟೆದು MRI ಮಾಡಿ ಓಕೆ ಸ್ಟೇಜ್ 1, 2, 3 ಯಾವ ಸ್ಟೇಜ್ ಇದೆ, ಎಲ್ಲಿ ಗರ್ಭಚೀಲ ಅದು ಮೂತ್ರಚೀಲಕ್ಕೆ ಹೋಗಿದೆಯಾ, ಟಾಯ್ಲೆಟ್ ಚೀಲಕ್ಕೆ ಹೋಗಿದೆಯಾ ಹಂಗೆ ನೋಡಬೇಕಾಗ್ತದೆ. ಅದು ಬೇಸ್ಡ್ ಸ್ಟೇಜ್, ಯಾಕಂದರೆ ಟ್ರೀಟ್ಮೆಂಟ್ ಸ್ಟೇಜ್ ಮೇಲೆ ಬೇಸಿಸ್ ಆಗ್ತದೆ. ಅದಾದಮೇಲೆ ಸ್ವಲ್ಪ ಎಕ್ಸ್ರೇ ಮಾಡಬೇಕು, ಲಂಗ್ಸಿದು ಎಕ್ಸ್ರೇ ಕ್ಲಿಯರ್ ಇದೆಯಾ ನೋಡಬೇಕು. ಮತ್ತು ಬ್ಲಡ್ ಟೆಸ್ಟ್ ಕೆಲವುಗಳಿದೆ. ಓಕೆ, ಹಿಮೋಗ್ಲೋಬಿನ್ ಹೇಗಿದೆ, ರಕ್ತ ಹೇಗಿದೆ, ಕಿಡ್ನಿ ಫಂಕ್ಷನ್ ಹೇಗಿದೆ. ಯಾಕಂದರೆ ಕೆಲವು ಪೇಷಂಟಿಗೆ ಇಲ್ಲಿ ಕೀಮೋಥೆರಪಿ ಬೇಕಾಗ್ತದೆ. ಕಿಡ್ನಿ ಫಂಕ್ಷನ್ ಹೇಗಿದೆ, ECG, ಎಕ್ಕೋ, ಹಾರ್ಟ್ ಫಂಕ್ಷನ್ ಹೇಗಿದೆ, ಅದೆಲ್ಲ ನೋಡ್ತೇವೆ ನಾವು. ಈಗ ಒಂದ್ಸಲ ರೋಗ ಪತ್ತೆ ಆದ ನಂತರ ಈ ಚಿಕಿತ್ಸೆ ಅನ್ನುವಂಥದ್ದು ಅದರ ಸ್ಟೇಜ್ನ ಮೇಲೆ ಅವಲಂಬಿತ ಆಗಿರ್ತದೆ ಹೇಗೆ? ಯಾವುದೇ ಕ್ಯಾನ್ಸರನ್ನು ತಗೊಂಡ್ರೆ ಯಾವಾಗಲೂ ಚಿಕಿತ್ಸೆ ಅದರ ಸ್ಟೇಜ್ ಮೇಲೇ ಡಿಪೆಂಡ್ ಆಗೋದು. ಯೂಶ್ವಲಿ ಡಿಕ್ಟಮ್ ಹೇಗೆ ಅಂತ ಹೇಳಿದರೆ ಸ್ಟೇಜ್ 1ರಲ್ಲಿ ಎಲ್ಲ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಹೇಳ್ತೇವೆ ಅವರು ಸರ್ಜರಿ ಮುಖಾಂತರ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸ್ಟೇಜ್ 2, 3 ಹೋದಾಗ ಸರ್ಜರಿ, ಗರ್ಭಕಂಠ ಕ್ಯಾನ್ಸರ್ದಲ್ಲಿ ರೇಡಿಯೋಥೆರಪಿ ಅಂತ ಹೇಳ್ತೇವೆ, ಅಂದರೆ ವಿಕಿರಣ ಚಿಕಿತ್ಸೆ, ಎಕ್ಸ್ರೇ ಟ್ರೀಟ್ಮೆಂಟ್, ಅದು ತುಂಬ ಅಗತ್ಯವಾಗ್ತದೆ. ಅಂದರೆ ಅದರಲ್ಲಿ ಪೂರ್ತಿ
ಕಾಯಿಲೆಯನ್ನು ಗುಣಪಡಿಸ್ಬೋದು. ಓಕೆ, ಸ್ಟೇಜ್ 2, 3 ಮತ್ತು 4 ಅಂತ ಹೇಳ್ತೇವೆ. 4ಅಲ್ಲಿ A, B ಅಂತ ಇದೆ. ಅಪ್ ಟು 4A ವಿಕಿರಣ ಚಿಕಿತ್ಸೆ ಮೂಲಕ, ಅಂದರೆ ನಮ್ಮ ಹತ್ರ ಎಕ್ಸ್ರೇ ಟ್ರೀಟ್ಮೆಂಟ್ ಇರ್ತದೆ, ರೇಡಿಯೇಷನ್, ಹೈ ಎನರ್ಜಿ ಎಕ್ಸ್ರೇಯನ್ನು ಅಲ್ಲಿಗೆ ಡೈರೆಕ್ಟ್ ಮಾಡುವಂಥದ್ದು. ಟ್ಯೂಮರ್ ಎಲ್ಲಿದೆ ಅಲ್ಲಿಗೆ ಡೈರೆಕ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಅದರ ಜೊತೆಗೆ ವಾರದಲ್ಲಿ ಒಂದು ಕೀಮೊಥೆರಪಿ, ರೇಡಿಯೇಷನ್ದು ಇಫೆಕ್ಟ್ ಜಾಸ್ತಿ ಮಾಡಲಿಕ್ಕೆ ಕೀಮೊಥೆರಪಿನೂ ಬೇಕಾಗ್ತದೆ. ಕೀಮೊಥೆರಪಿ ಕೊಟ್ಟರೆ ಕಾಯಿಲೆ ಆಲ್ಮೋಸ್ಟ್ 70 to 90% ವಾಸಿಯಾಗೋ ಚಾನ್ಸಸ್ ಇರ್ತದೆ ಸ್ಟೇಜ್ 2 ಮತ್ತು 3ರಲ್ಲಿ. ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದೆ, ಅಂದರೆ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಇದೆ. ಅದ್ರ ಜೊತೆಗೆ ಬ್ರಾಕಿಥೆರಪಿ ಅಂತ ಹೇಳ್ತೇವೆ, ದೊಡ್ಡ ರೇಡಿಯೇಷನ್ ಅಂತ ಕಾಮನ್ ಜನರಿಗೆ ಗೊತ್ತಿರುವಾಗೆ. ಅದು ಒಳಗೆ ಸ್ವಲ್ಪ ಟ್ಯೂಬ್ ಹಾಕಿ ರೇಡಿಯೇಷನನ್ನು ಸ್ವಲ್ಪ ಟ್ಯೂಮರ್ ಎಲ್ಲಿದೆ ಅದರ ಹತ್ತಿರ ಹೋಗಿ ಡೆಪಾಸಿಟ್ ಮಾಡ್ತೀವಿ ಈ ಡೋಸನ್ನು. ಸೊ ಅದರಿಂದಾಗಲೂ ಕಾಯಿಲೆ ಅದು ಇಂಪಾರ್ಟೆಂಟ್. ಅಂದರೆ ಈ ಗರ್ಭಕಂಠ ಕ್ಯಾನ್ಸರ್ದಲ್ಲಿ ಬ್ರಾಕಿಥೆರಪಿ ಇಂಟಿಗ್ರಲ್ ಪಾರ್ಟ್, ಅಂದರೆ ವೆರಿ ಇಂಪಾರ್ಟೆಂಟ್, ಅಗತ್ಯ. ಕ್ಯಾನ್ಸರ್ ಗುಣ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ, ಅಂದರೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಈ ಎಲ್ಲ ಸೌಲಭ್ಯಗಳು ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಟಾಟಾ ಟ್ರಸ್ಟ್ ಮುಖಾಂತರ ನಮಗೆ ಅವೈಲೇಬಲ್ ಇದೆ ಅಟ್ ಅಫೋರ್ಡಬಲ್ ಆ್ಯಂಡ್ ಅಂಡರ್ ಆಯುಷ್ಮಾನ್ ಸ್ಕೀಮ್ಸ್. ಈಗ ತಾವು ಹೇಳಿದ್ರಿ ಎಕ್ಸ್ರೇ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ವಿಕಿರಣ ಚಿಕಿತ್ಸೆ ಅಂತ. ಬಹಳಷ್ಟು ಜನರಿಗೆ ಒಂದು ಕಲ್ಪನೆ ಇರುತ್ತೆ, ಎಕ್ಸ್ರೇಗಳು ದೇಹಕ್ಕೆ ಸೈಡ್ ಇಫೆಕ್ಟ್ ಕೊಡಬಹುದು, ಅದರಿಂದ ಏನಾದರೂ ಅಡ್ಡ ಪರಿಣಾಮಗಳಿರ್ಬೋದು ಅಂತ. ಏನು ಹೇಳ್ತೀರಾ ಡಾಕ್ಟರ್ ಇದಕ್ಕೆ? ವಿಕಿರಣ ಚಿಕಿತ್ಸೆ, ಯಾವುದೇ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಅಡ್ಡ ಪರಿಣಾಮಗಳು ಇರುತ್ತದೆ. ನಾವು ಯೂಶ್ವಲಿ ನೋಡುವಂಥದ್ದು ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳ್ತೇವೆ. ಎಷ್ಟು ಬೆನಿಫಿಟ್ ಆಗ್ತದೆ, ಎಷ್ಟು ಅದರ ಸೈಡ್ ಎಫೆಕ್ಟ್ಸ್ ಇರ್ತದೆ ಅಂತ. ಮೇನ್ ಇಂಪಾರ್ಟೆಂಟ್ ಸ್ಟೇಜ್, ಅರ್ಲಿ ಸ್ಟೇಜ್ ಬಂದರೆ ಟ್ರೀಟ್ಮೆಂಟ್ ಇಂಟೆನ್ಸಿಟಿ, ಅಂದರೆ ಟ್ರೀಟ್ಮೆಂಟಿದ್ದು ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತದೆ. ಯಾಕಂದರೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ಯೂಶ್ವಲಿ ಬೇಸಿಕ್ ಟ್ರೀಟ್ಮೆಂಟ್ ಸಾಕಾಗ್ತದೆ. ಸೊ ಇಂಟೆನ್ಸ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಹೈ ಎಂಡ್ ಕೀಮೊಥೆರಪಿ ಬೇಕಾಗಿಲ್ಲ. ಸೊ ಅದರ ಡಿಪೆಂಡಲ್ಲಿ. ಸೊ ವಿಕಿರಣ ಚಿಕಿತ್ಸೆದು ಅಡ್ಡ ಪರಿಣಾಮಗಳನ್ನು ಹೇಳಿದರೆ ಸ್ವಲ್ಪ, ಅಂದರೆ ಬಿಕಾಸ್ ವಿಕಿರಣ ಚಿಕಿತ್ಸೆ ಕೊಡುವಾಗ ಅಲ್ಲಿ ಹತ್ರದಲ್ಲಿ ಮೂತ್ರಚೀಲ ಇರ್ತದೆ, ಟಾಯ್ಲೆಟ್ ರಸ್ತೆ ಇರ್ತದೆ, ಸ್ವಲ್ಪ ರೇಡಿಯೇಷನ್ ವಿಕಿರಣಗಳು ಅಲ್ಲಿಗೂ ಹೋಗ್ತದೆ. ಸೊ ಅದರಲ್ಲಿ ಮೂತ್ರ ಉರಿ ಸ್ವಲ್ಪ, ಮತ್ತು ಟಾಯ್ಲೆಟ್ ಮಾಡುವಾಗ ಸ್ವಲ್ಪ ಉರಿ, ಅಂಥದ್ದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತದೆ. ಅದನ್ನು ನಾವು ಸಿಂಪ್ಟಮ್ಯಾಟಿಕಲ್ ಆಗಿ ಮೆಡಿಸಿನ್ಸ್ ಮೂಲಕ, ಆ್ಯಂಟಿಬಯೋಟಿಕ್ಸ್ ಮತ್ತು ಸ್ವಲ್ಪ ಅನಾಲ್ಜೆಸಿಕ್ ಪೇನ್ ಕಿಲ್ಲರ್ ಅಂತ ನೋವಿಗೆ ಅಂಥದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಸ್ವಲ್ಪ ಕೆಲವು ಜನರಿಗೆ ವಾಂತಿ ಇರ್ತದೆ, ಸೊ ಹೊಟ್ಟೆ ನೋವು ಬರ್ತದೆ. ಅಂಥದ್ದೆಲ್ಲ ಇದ್ದರೆ ಮೆಡಿಸಿನ್ಸ್ ಮೂಲಕ ಅಡ್ಡ ಪರಿಣಾಮಗಳನ್ನು ಟಾಲರೇಟ್ ಮಾಡುವ ಶಕ್ತಿ ಸಿಗ್ತದೆ ಅವರಿಗೆ. ಈಗ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯದೇ ಇದ್ದರೆ ಇದು ಯಾವ ಹಂತಕ್ಕೆ ಹೋಗ್ತದೆ, ಏನಾಗ್ತದೆ? ಗರ್ಭಕಂಠ ಕ್ಯಾನ್ಸರ್ ಅಂದರೆ ಸ್ಟೇಜ್ 4 ಹೋದಂಗೆ ಅದು ಟಾಯ್ಲೆಟ್ ರಸ್ತೆಗೆ ಹೋಗುವಂಥದ್ದು, ಅಂಟುಕೊಳ್ಳುವಂಥದ್ದು, ಮೂತ್ರಚೀಲಕ್ಕೆ ಅಂಟುಕೊಳ್ಳುವುದು. ಯಾಕಂದರೆ ಅದರದ್ದು ಡಿಸ್ಟೆನ್ಸ್ ತುಂಬ ಹತ್ತಿರ ಇದೆ. ಓಕೆ, ಗರ್ಭಕೋಶ, ಮೂತ್ರಚೀಲ ಮತ್ತು ಟಾಯ್ಲೆಟ್ ರಸ್ತೆ ಮಧ್ಯದಲ್ಲಿರುವಂಥದ್ದು. ಸೊ ಅಲ್ಲಿಗೆ ಅದು ಅಂಟ್ಕೊಳ್ತದೆ. ಸೊ ಆವಾಗ ಟ್ರೀಟ್ಮೆಂಟ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಬೇಕಾಗ್ತದೆ, ಕಷ್ಟ ಆಗ್ತದೆ. ಅಲ್ಲಿಂದನೂ ಬಿಟ್ಟರೆ ಅದು ಕಿಡ್ನಿ ವೈಫಲ್ಯಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಟ್ಯೂಬನ್ನು ಬ್ಲಾಕ್ ಮಾಡ್ತದೆ, ಯೂರಿನ್ ಟ್ಯೂಬನ್ನು. ಕಿಡ್ನಿ ವೈಫಲ್ಯ ಆಗ್ಬೋದು, ರೀನಲ್ ಫೇಲ್ಯೂರ್ ಅಂತ ಹೇಳ್ತೇವೆ. ಮತ್ತು ಸ್ಪ್ರೆಡ್ ಆಗ್ಬೋದು, ಲಿವರ್ಗೆ ಹೋಗುವಂಥದ್ದು, ಬೋನ್ಗೆ ಹೋಗುವಂಥದ್ದು, ಶ್ವಾಸಕೋಶಕ್ಕೆ, ಲಂಗ್ಸಿಗೆ ಹೋಗುವಂಥದ್ದು, ಬ್ರೈನ್ಗೆ ಹೋಗುವಂಥದ್ದು, ಇಂಥದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತದೆ ಬಿಟ್ಟರೆ. ಸೊ ಆದಷ್ಟು ಬೇಗ ಸಿಂಪ್ಟಮ್ಸ್, ಲಕ್ಷಣಗಳು ಕಂಡು ಬಂದರೆ ಡಾಕ್ಟರನ್ನು ಮೀಟ್ ಮಾಡಬೇಕು. ಅದರ ಅಗತ್ಯವಾದ ಸ್ಟೇಜಿಂಗ್ ಪ್ರಾಸೆಸ್ ಎಲ್ಲ ಮಾಡಿ, ಸ್ಟೇಜ್ ಮಾಡಿ 1, 2, 3 ಸ್ಟೇಜಲ್ಲಿ ವಾಸಿ ಆಗುವ ಚಾನ್ಸಸ್ಗಳು ತುಂಬ ಗುಣಪಡಿಸ್ಬೋದು. ಈಗ ವಾಸಿ ಆಗುವಂಥ ಚಾನ್ಸಸ್ ಎಷ್ಟಿರ್ತದೆ, ಇದರಲ್ಲಿ ಬದುಕುಳಿಯುವಂಥ ಪ್ರಮಾಣ ಎಷ್ಟಿರ್ತದೆ? ಅದು ಸ್ಟೇಜ್ ಮೇಲೆ ಡಿಪೆಂಡ್. ಸ್ಟೇಜ್ 1ರಲ್ಲಿ ಬಂದರೆ ನಾವು ಹಿಂಗೆ ಇವರು ವಾಸಿ ಆಗ್ತದೆ ಹಿಂಗೆ ಪಾಯಿಂಟ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಬುಕ್ ಪ್ರಕಾರ, ಅಂದರೆ ಸಮೀಕ್ಷೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಂತ ಹೇಳಿದರೆ 100 ಜನರಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಸ್ಟೇಜ್ 1ರವರು 90% ಜನರು, 90-95% ಜನರು ವಾಸಿ ಆಗ್ತದೆ. ಅಂದರೆ ಯೂಶ್ವಲಿ ಕ್ಯಾನ್ಸರಲ್ಲಿ 5 year ಓವರಾಲ್ ಸರ್ವೈವಲ್ ಅಂತ ಹೇಳೋದು. 5 ವರ್ಷ ತನಕ ಎಷ್ಟು ಜನರು ಬದುಕುಳಿತಾರೆ ಅಂತ. ಅದರಲ್ಲಿ 100 ಜನರಲ್ಲಿ 90-95 ಜನರು ಸ್ಟೇಜ್ 1ನಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಬದುಕುಳಿತಾರೆ. ಹಾಗೆ ಸ್ಟೇಜ್ 2ಅಲ್ಲಿ ಹೋದರೆ ಅರೌಂಡ್ 80%, ಅಂದರೆ 100ರಲ್ಲಿ 80 ಜನರಲ್ಲಿ ಅಂತ ಹೇಳ್ಬೋದು. ಸ್ಟೇಜ್ 3 ಹೋದರೆ 50 to 60%. ಓಕೆ, ಸ್ಟೇಜ್ 4 ಹೋದರೆ ಸ್ಟೇಜ್ ಜಾಸ್ತಿ ಆದಂಗೆ ಬದುಕುಳಿಯುವ ಚಾನ್ಸಸ್ಗಳು ಕಡಿಮೆ ಆಗ್ತದೆ. ಟ್ರೀಟ್ಮೆಂಟ್ಗಳ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತದೆ, ಆಪ್ಷನ್ಸ್ ಕಡಿಮೆ ಇರ್ತದೆ. ಸೊ ಸ್ಟೇಜ್ 4ಅಲ್ಲಿ ಹೋದರೆ 20 to 30% ಜನರು
5 ವರ್ಷ ತನಕ ಬದುಕೊಳ್ಳುವ ಚಾನ್ಸಸ್. ಬಟ್ ಹಿಂಗೆ ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಇವರು ಓಕೆನಾ, ಬಿಕಾಸ್ ಎಲ್ಲನೂ ತುಂಬ ಫ್ಯಾಕ್ಟರ್ಸ್ ಬರ್ತದೆ, ಟ್ಯೂಮರ್ ಫ್ಯಾಕ್ಟರ್ಸ್ ಬರ್ತದೆ ಮತ್ತು ಬಾಡಿ ಇಮ್ಯುನಿಟಿ ಫ್ಯಾಕ್ಟರ್ಸ್ ಬರ್ತದೆ. ಈಗ ತಾವು ಆವಾಗಲೇ ಹೇಳಿದ್ರಿ ಇದು ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ, ಇದಕ್ಕೆ ಪ್ರಿವೆನ್ಷನ್ಗೋಸ್ಕರ ಲಸಿಕೆ ಅಂದರೆ ವ್ಯಾಕ್ಸಿನ್ಗಳಿದೆ ಅಂತ ಹೇಳಿ. ಈ ಒಂದು ವ್ಯಾಕ್ಸಿನನ್ನು ಯಾರು ತಗೋಬೇಕು, ಯಾವ ವಯಸ್ಸಿನಲ್ಲಿ ತಗೋಬೇಕಾಗತ್ತೆ? ಓಕೆ, ಸೊ ಈ ವ್ಯಾಕ್ಸಿನಲ್ಲಿ ಯೂಶ್ವಲಿ ಲೈಂಗಿಕ ಸಂಪರ್ಕ ಎಕ್ಸ್ಪೋಜರ್ ಮೊದಲು ತಗೊಳ್ಬೇಕಾಗ್ತದೆ. ಅದಕ್ಕಾಗಿ ಈಗ WHO ಎಲ್ಲರೂ ರೆಕಮೆಂಡ್ ಮಾಡೋದು 9 ರಿಂದ 14 ವರ್ಷದ ಹುಡುಗಿಯರಿಗೆ ಯೂಶ್ವಲಿ ಸ್ಟಾರ್ಟ್ ಮಾಡಿದ್ದಾರೆ. ನ್ಯಾಷನಲ್ ಇಮ್ಯುನೈಸೇಷನ್ ಪಾಲಿಸಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು 2 ಡೋಸ್ ವ್ಯಾಕ್ಸಿನ್ ತಗೊಳ್ಬೇಕು 6 ತಿಂಗಳ ಅಂತರದಲ್ಲಿ. ಅದು ಎಷ್ಟು ಎಫೆಕ್ಟಿವ್ ಅಂದರೆ 90 to 100% ಪ್ರಿವೆಂಟಿವ್ ಚಾನ್ಸಸ್ ಇರ್ತದೆ. ಬೇರೆ ಯಾವುದೇ ಕ್ಯಾನ್ಸರ್ಸ್ ಎಲ್ಲ ಎಲ್ಲಿ ಇಷ್ಟು ಪ್ರಿವೆನ್ಷನ್ ಆಪರ್ಚುನಿಟಿ ಸಿಗುವಂಥ ಕ್ಯಾನ್ಸರ್ಗಳು ತುಂಬ ಕಡಿಮೆ. ಸೊ ಅದಕ್ಕಾಗಿ ಲಸಿಕೆಗಳು ತಗೊಳ್ಳೋದು ಅದರದ್ದು ಅಡ್ಡ ಪರಿಣಾಮಗಳು ಏನೂ ಇಲ್ಲ. ಸೊ ಇಟ್ ಈಸ್ ವೆರಿ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯೂಶ್ವಲಿ 9 ರಿಂದ 14 ವರ್ಷದ ಹುಡುಗಿಯರಿಗೆ 2 ಡೋಸ್ ವ್ಯಾಕ್ಸಿನ್ ಕೊಡ್ತಾರೆ. ಅದಾದಮೇಲೆ 15 ರಿಂದ 45 ವರ್ಷ ಹುಡುಗಿಯರು ಹೆಂಗಸರು ತಗೊಳ್ಬೋದು. ಯೂಶ್ವಲಿ 3 ಡೋಸಸ್ ಕೊಡ್ತಾರೆ 6 ತಿಂಗಳ ಅಂತರದಲ್ಲಿ. ಈಗ ನಮ್ಮದು ಗೌರ್ಮೆಂಟು ಲಸಿಕೆಗಳು ಸ್ಟಾರ್ಟ್ ಮಾಡಿದ್ದೇವೆ, 2026 ಸ್ಟಾರ್ಟ್ ಮಾಡಿದ್ದಾರೆ. ಸಿಂಗಲ್ ಡೋಸ್ ವ್ಯಾಕ್ಸಿನ್ 14 ವರ್ಷದ ಹುಡುಗಿಯರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಗ್ರೇಟ್ ಇನಿಷಿಯೇಟಿವ್. ಯಾಕಂದರೆ ಅವರ ಏಮ್ ಇರೋದು ಕ್ಯಾನ್ಸರ್ ಮುಕ್ತ ಗರ್ಭಕಂಠ ಕ್ಯಾನ್ಸರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥದ್ದು, ಅಂದರೆ ಎಲಿಮಿನೇಷನ್ ಅಂತ ಹೇಳ್ತೇವೆ. ಹೇಗೆ ನಾವು ಮುಂಚೆ ಸ್ಮಾಲ್ ಪಾಕ್ಸ್ ಮತ್ತು ಪೋಲಿಯೋವನ್ನು ಎಲಿಮಿನೇಟ್ ಮಾಡಿದ್ದೇವೆ ಲಸಿಕೆಗಳ ಮೂಲಕ, ಆ ಆಪರ್ಚುನಿಟಿ, ಆ ಮೈಂಡ್ಸೆಟ್ಟಲ್ಲಿ ಇದರಲ್ಲಿ ಅವರು ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ. ಸೊ ಈ ಒಂದು ಕ್ಯಾನ್ಸರನ್ನು ಎಲಿಮಿನೇಟ್ ಅಂದರೆ ನಿರ್ಮೂಲನೆ ಮಾಡುವ ಅವಕಾಶ ನಮಗಿದೆ. ಇದನ್ನು ಈ ವ್ಯಾಕ್ಸಿನನ್ನು ಹುಡುಗರು ಕೂಡ ತಗೋಬಹುದಾ? ನೆಕ್ಸ್ಟ್ ಬರ್ಬೋದು. ಯಾಕಂದರೆ ಈ ಸೋಂಕು ಗರ್ಭಕಂಠ ಕ್ಯಾನ್ಸರ್ ಅಲ್ಲದೆ ಆ್ಯನಲ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್, ಓರೋಫೆರೆಂಜಲ್ ಕ್ಯಾನ್ಸರ್ಗಳಲ್ಲೂ ರೆಸ್ಪಾನ್ಸಿಬಿಲಿಟಿ ಇದೆ. ಇನ್ನು ಮುಂದೆ ಬರ್ಬೋದು ಹುಡುಗರಿಗೂ, 9-15 ವರ್ಷದ ಹುಡುಗರಿಗೂ ಈ ವ್ಯಾಕ್ಸಿನ್ಸ್ ಬಂದಿದೆ. ಬಟ್ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಫಾಲೋ ಆಗಲಿಲ್ಲ, ಬಟ್ ಮುಂದೆ ಬರ್ಬೋದು. ಈಗ ಈ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಏನಾದರೂ ಪ್ರಗತಿಗಳು ಆಗ್ತಾ ಇದೆಯಾ? ಮೇನ್ ಇಂಪಾರ್ಟೆಂಟ್ ಒಂದು ಸ್ಕ್ರೀನಿಂಗ್ ಅಂದರೆ ಪರಿಶೀಲನೆ ಮಾಡುವಂಥದ್ದು, ಕ್ಯಾಂಪ್ಸ್. ಸೊ ಗೌರ್ಮೆಂಟ್ ಸ್ಕೀಮ್ಸ್, ಕ್ಯಾಂಪ್ಸ್ ಎಲ್ಲ ಗೌರ್ಮೆಂಟ್ ಕ್ಯಾಂಪ್ಸ್ ಇದೆ, ಗೌರ್ಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಎನಪೋಯ ಜುಲೇಕಾ ಈಸ್ ಆಲ್ಸೋ ಮೇಜರ್ ಪಾರ್ಟ್ ಅದರಲ್ಲಿ. ಸೊ ವ್ಯಾಕ್ಸಿನ್ ಲಸಿಕೆಗಳು ಇದೆ, ದಟ್ ಈಸ್ ಅ ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ವಿಚ್ ಈಸ್ ಲೈಕ್ 90 to 100% ಎಫೆಕ್ಟಿವ್ ಆಗಿರ್ತದೆ. ಅದು ಬಿಟ್ಟರೆ ಟೆಕ್ನಾಲಜಿ, ವಿಕಿರಣಗಳ ಟೆಕ್ನಾಲಜಿ ಅಂತ ಹೇಳ್ಬೋದು. ಟೆಕ್ನಾಲಜಿ ಅಂದರೆ ಮೆಷಿನ್ಗಳು. ಓಕೆ, ಸೊ ಅಡ್ಡ ಪರಿಣಾಮಗಳು, ಮುಂಚೆ ಅಡ್ಡ ಪರಿಣಾಮಗಳು ಟೆಕ್ನಾಲಜಿಯಿಂದ ಜಾಸ್ತಿ ಇತ್ತು. ಸೊ ಈಗ ಟೆಕ್ನಾಲಜಿಗಳು ಅಡ್ವಾನ್ಸ್ ಆಗಿದೆ. ಸೊ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಿ ಟ್ಯೂಮರ್ ಡೋಸ್ ಅಂತ ಹೇಳ್ತೇವೆ, ರೇಡಿಯೇಷನ್ ಎಷ್ಟು ಟ್ಯೂಮರ್ಗೆ ಹೋಗ್ತದೆ ಆ ಡೋಸನ್ನು ಜಾಸ್ತಿ ಮಾಡ್ಬೋದು. ಅದು ಬಿಟ್ಟರೆ ಬ್ರ್ಯಾಕಿಥೆರಪಿ ಅಂತ ಹೇಳ್ತೇವೆ, ಬ್ರ್ಯಾಕಿಥೆರಪಿದು ಅಡ್ವಾನ್ಸ್ಮೆಂಟು ಆಗಿದೆ. ವಿಕಿರಣ ಚಿಕಿತ್ಸೆನೇ ಅದು ದೊಡ್ಡ ರೇಡಿಯೇಷನ್ ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೇವೆ. ಅದರಲ್ಲಿ ಅಡ್ವಾನ್ಸ್ಮೆಂಟ್ ಇದೆ. ನಾವು ಇಮೇಜ್ ಗೈಡೆಡ್ ಅಂತ ಮಾಡ್ತೇವೆ. ಯಾಕಂದರೆ ನೋಡಿ ಎಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ಡೋಸ್ ಜಾಸ್ತಿ ಮಾಡಿ. ಸೊ ಆವಾಗ ಏನಾಗ್ತದೆ, ಮೂತ್ರಚೀಲಕ್ಕೆ, ಟಾಯ್ಲೆಟ್ ಚೀಲಕ್ಕೆಲ್ಲ ರೇಡಿಯೇಷನ್ ಡೋಸ್, ವಿಕಿರಣ ಡೋಸ್ ಕಡಿಮೆ ಹೋಗ್ತದೆ. ಸೊ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತದೆ. ನೆಕ್ಸ್ಟ್ ಇಮ್ಯುನೊಥೆರಪಿ ಬಂದಿದೆ. ಎಲ್ಲಿ ಕ್ಯಾನ್ಸರ್ ವಾಸಿ ಆಗದವರಿಗೆ, ಕ್ಯಾನ್ಸರ್ ತಿರುಗಿ ಮರು ಬಂದರೆ ಮತ್ತು ವಾಸಿ ಆಗದವರಿಗೆ, ಮತ್ತು ಸ್ಟೇಜ್ 4 ಮೆಟಸ್ಟಸಿಸ್ ಅವರಿಗೆ ಇಮ್ಯುನೊಥೆರಪಿನೂ ಬಂದಿದೆ. ಸೊ ಇದೆಲ್ಲ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ. ಈಗ ಈ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ರೋಗಿಗಳು ಏನಾದರೂ ಯಾವುದಾದ್ರೂ ವಿಷಯಗಳ ಬಗ್ಗೆ ಗಮನ ವಹಿಸಬೇಕಾಗುತ್ತಾ? ಏನಾದರೂ ಮುನ್ನೆಚ್ಚರಿಕೆಗಳನ್ನ ತಗೋಬೇಕಾಗುತ್ತಾ? ಹೇಗೆ ಚಿಕಿತ್ಸೆ ತಗೊಳ್ಳುವಾಗ ಒಂದು ಹೈಜೀನ್ ಇಂಪಾರ್ಟೆಂಟ್. ಹೈಜೀನ್ ಅಂದರೆ ಎವ್ರಿ ಡೇ ಬಾತ್, ಅದಾದಮೇಲೆ ನ್ಯೂಟ್ರಿಷನ್ ಎಲ್ಲನೂ ಗೊತ್ತು. ಹೈ ಪ್ರೋಟೀನ್ ಡಯಟ್ ಇಂಪಾರ್ಟೆಂಟ್, ಎಕ್ಸಸೈಸ್ ಇಂಪಾರ್ಟೆಂಟ್, ಮೆಂಟಲ್ ಸ್ಟೇಟಸ್ ಅಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಇರಬೇಕಾಗ್ತದೆ. ಸೊ ಮೆಂಟಲ್ ಸ್ಟೇಟಸ್ ಇಂಪಾರ್ಟೆಂಟ್. ಸೊ ಮತ್ತು ನಾವು ಡಾಕ್ಟರ್ಗಳ ತಂಡ ಯಾವಾಗಲೂ ಇದ್ದೇ ಇರ್ತೇವೆ ಎಲ್ಲ ಹೆಲ್ಪಿಗೆ. ಸೊ ಅಪ್ರೋಚ್ ಆಗಿ ಬರಬೇಕು. ಸೊ ಅಪ್ರೋಚಬಿಲಿಟಿ ಇರಬೇಕಷ್ಟೆ. ಚಿಕಿತ್ಸೆ ನಂತರ ಹೇಗಿರಬೇಕಾಗುತ್ತೆ?
ಚಿಕಿತ್ಸೆ ನಂತರ ಅದೇ ಲೈಕ್ ಇಂಪಾರ್ಟೆಂಟ್ ಈಸ್ ಸೇಫ್ ರೆಗ್ಯುಲರ್ ಹಾಸ್ಪಿಟಲ್ ವಿಸಿಟ್ಗಳು. ಯಾವಾಗ ನಾವು ಫಾಲೋಅಪ್ಪಿಗೆ ಕರಿತೇವೆ ಆವಾಗ ಫಾಲೋಅಪ್ಪಿಗೆ ಯೂಶ್ವಲಿ ಬರಬೇಕಾಗ್ತದೆ. ಯಾಕಂದರೆ ನಮಗೆ ನೋಡಬೇಕಾಗ್ತದೆ ಓಕೆ ಟ್ರೀಟ್ಮೆಂಟ್ ಆದಮೇಲೆ ಹೇಗಿದೆ, ಸ್ಪಂದಿಸಿದೆಯಾ ಕಾಯಿಲೆ. ಸೊ ಫಸ್ಟ್ 2-3 ಇಯರ್ಸ್ ವೆರಿ ಅಂದರೆ ಕ್ರಿಟಿಕಲ್ ಪೀರಿಯಡ್ ಆಗ್ತದೆ, ಸ್ಕ್ಯಾನ್ ಮಾಡಿ ನೋಡಬೇಕಾಗ್ತದೆ. ಸೊ ಫಾಲೋಅಪ್ ವಿಸಿಟ್ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಅಂಥದ್ದೆಲ್ಲ. ಮತ್ತು ಸ್ಮೋಕಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಇರ್ಬೋದು, ಯಾಕಂದರೆ ನಮ್ಮ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತದೆ, ಸೋಂಕು ನಿವಾರಣೆ ಶಕ್ತಿ ಅದಕ್ಕೆ ಕಡಿಮೆ ಆಗ್ತದೆ. ಸೊ ಸ್ಮೋಕಿಂಗ್ ಅವಾಯ್ಡ್ ಬೇಕು. ನೆಕ್ಸ್ಟ್ ಗುಡ್ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್. ಮತ್ತು ನ್ಯೂಟ್ರಿಷನ್ ಅಂದರೆ ಒಳ್ಳೆ ಫುಡ್, ಹೈ ಪ್ರೋಟೀನ್ ಇರುವಂಥ ಫುಡ್ಡು ಇರ್ಬೋದು. ಮತ್ತು ಇದು ಹೆಲ್ತ್ ಎಜುಕೇಷನ್, ಬೇರೆಯವರಿಗೆ ಬಗ್ಗೆ ಅದರ ಬಗ್ಗೆ ನಾಲೆಜ್ ಕೊಡುವಂಥದ್ದು, ತಿಳಿದುಕೊಳ್ಳುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಗರ್ಭಧಾರಣೆಯ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಡಾಕ್ಟ್ರೇ? ಕನ್ಸೀವಿಂಗ್ ಯೂಶ್ವಲಿ ಇದು ಮೋಸ್ಟ್ ಕಾಮನ್ ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಬರುವಂಥ ಮೋಸ್ಟ್ಲಿ ಕಾಯಿಲೆ, ಅಂದರೆ 40 ಇಯರ್ಸ್ ಮೇಲೆ. ಓಕೆ, ಅಕಸ್ಮಾತ್ ಅದು ಫ್ಯಾಮಿಲಿ ಕಂಪ್ಲೀಟ್ ಆಗೋ ಮೊದಲು ಬಂದರೆ ಆಪರ್ಚುನಿಟೀಸ್ ಇದೆ. ಅಂದರೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳಿದೆ, ಗರ್ಭ ಇದು ಆಪರ್ಚುನಿಟೀಸ್ ಇದೆ, ಪ್ರೊವೈಡೆಡ್ ಅದು ಅರ್ಲಿ ಸ್ಟೇಜ್, ಅಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಬೇಕು. ಆವಾಗ ನಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ. ಅಂದರೆ ಕೋನೈಸೇಷನ್ ಅಂತ ಹೇಳ್ತೇವೆ, ರ್ಯಾಡಿಕಲ್ ಟ್ರ್ಯಾಕಿಲೆಕ್ಟಮಿ, ಅಂದರೆ ಖಾಲಿ ಗರ್ಭಕಂಠವನ್ನು ಮಾತ್ರ ತೆಗೆಯುವಂಥದ್ದು ಮಾಡ್ತಾರೆ. ಯೂಟ್ರಸನ್ನು ಪ್ರಿಸರ್ವ್ ಮಾಡುವಂಥದ್ದು, ಗರ್ಭಕೋಶವನ್ನು ಮತ್ತು ಅಂಡಾಣುವನ್ನು ಪ್ರಿಸರ್ವ್ ಮಾಡಿ. ಬಟ್ ಅದಕ್ಕೆಲ್ಲ ಕ್ರೈಟೀರಿಯಾ ಅಂದರೆ ಸ್ಟೇಜ್ ಕಡಿಮೆ ಸ್ಟೇಜಲ್ಲಿರಬೇಕು, ಸ್ಟೇಜ್ 1 ಅಂಥದ್ರಲ್ಲಿ ಇದ್ದರೆ ಆಪರ್ಚುನಿಟಿ ಇದೆ. ಈಗ ಇದರ ಚಿಕಿತ್ಸೆಯ ವೆಚ್ಚದ ಬಗ್ಗೆ ಬಹಳಷ್ಟು ಮಂದಿಗೆ ಒಂದು ಕಾಳಜಿ ಇರ್ತದೆ. ಈಗ ಸರ್ಕಾರದಿಂದ ಏನಾದರೂ ಯೋಜನೆಗಳಿವೆಯಾ, ಅಥವಾ ತಮ್ಮ ಒಂದು ಸಂಸ್ಥೆಯಿಂದ ಏನಾದರೂ ಯೋಜನೆಗಳಿದಾವ? ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಅಂದರೆ BPL ಕಾರ್ಡ್ ಹೋಲ್ಡರ್ಸ್, ಆಧಾರ್ ಕಾರ್ಡ್ ಪ್ರಾಪರ್ ಇದ್ದವರಿಗೆ ಗೌರ್ಮೆಂಟ್ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂಡರಲ್ಲಿ ಇದೆ. ನಮ್ಮ ಜುಲೇಖಾ ಯೆನೆಪೋಯ ಆಲ್ಸೋ ಎಂಪ್ಯಾನಲ್ಡ್ ಇದೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಪೇಷಂಟನ್ನು BPL ಹೋಲ್ಡರ್ಸನ್ನು ಆಯುಷ್ಮಾನ್ ಸ್ಕೀಮ್ ಮುಖಾಂತರ ಟ್ರೀಟ್ಮೆಂಟ್, ಅದು ಗೌರ್ಮೆಂಟ್ ಸ್ಕೀಮ್ ಆಗಿದೆ. ಅದು ಬಿಟ್ಟರೆ ಸಂಪೂರ್ಣ ಸುರಕ್ಷಾ ಇದೆ, ESI ಇದೆ, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿನೂ ಇದಕ್ಕೆ ಸಹಕಾರ ಕೊಡ್ತದೆ. ನಮ್ಮ ಜುಲೇಖಾ ಯೆನೆಪೋ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಮೆಜಾರಿಟಿ ತುಂಬ ಪೇಷಂಟ್ಸ್ಗಳು BPL ಪೇಷಂಟ್ಸ್ಗಳು. ಸೊ ನಾವು ಈ ಪೇಷಂಟ್ಸ್ಗಳನ್ನು ಯೂಶ್ವಲಿ ಆಯುಷ್ಮಾನ್ ಸ್ಕೀಮ್ ಮುಖಾಂತರನೇ ಟ್ರೀಟ್ಮೆಂಟ್ ಮಾಡೋದು. ಈವನ್ ಇನ್ ಪೇಷಂಟ್ ಆಗಿ, ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರ ಮೆಡಿಕೇಷನ್ಸ್ ಯೂಶ್ವಲಿ ಸ್ಕೀಮ್ ಅಂಡರ್ ಕವರ್ ಮಾಡ್ತೇವೆ. ಸೊ ಅದರ ಆಪರ್ಚುನಿಟಿಯನ್ನು ನಮಗೆ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವರು ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ನಾವು. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಕೆಲವೊಮ್ಮೆ ಕಾಳಜಿ ವಹಿಸೋದಿಲ್ಲ, ಅಥವಾ ತಮ್ಮ ಆರೋಗ್ಯ ಸಮಸ್ಯೆಯನ್ನು ದೊಡ್ಡದು ಅಂತ ಅಂದ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಹೇಳ್ತೀರಾ, ಮತ್ತು ಅವ್ರಿಗೇನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಸೆಲ್ಫ್ ಕೇರ್ ಇಸ್ ಇಂಪಾರ್ಟೆಂಟ್. ಯಾವುದೇ ಪ್ರಾಬ್ಲಮ್ಸ್ ಅಂದರೆ ಯಾವುದೇ ಲಕ್ಷಣಗಳು ಕಂಡು ಬಂದರೆ ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಬೇಕು. ಮಕ್ಕಳಿಗೆ ಲಸಿಕೆ ಹಾಕುವ ಅಂದರೆ ಹಾಕಿಸ್ಕೊಳ್ಬೋದು, ಹಂಗೆ ಪ್ರೋತ್ಸಾಹ ನೀಡಬೇಕು ಮಕ್ಕಳಿಗೆ. ಮತ್ತು ಕ್ಯಾಂಪ್ಸ್ ಎಲ್ಲ ಇದ್ದರೆ ಅಟೆಂಡ್ ಮಾಡಬೇಕಾಗ್ತದೆ. ಮತ್ತು ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಕನ್ಸಲ್ಟ್ ಮಾಡಿ, ಡಯಾಗ್ನೋಸ್ ಆದಮೇಲೆ ಪ್ಯಾನಿಕ್ ಅಂದರೆ ಟೆನ್ಷನ್ ಮಾಡುವ ಅಗತ್ಯ ಇರುವುದಿಲ್ಲ. ಯಾಕಂದರೆ ಎಲ್ಲ ಸ್ಟೇಜಲ್ಲೂ ಟ್ರೀಟ್ಮೆಂಟ್ ಮಾಡುವ, ಚಿಕಿತ್ಸೆ ಕೊಡುವ ಅವಕಾಶ ಇರ್ತದೆ, ಗುಣಪಡಿಸುವ ಅವಕಾಶ ಇರ್ತದೆ. ಅದು ಎಲ್ಲ ಹೆಲ್ಪ್ ಮಾಡುವ ಅವಕಾಶ ಇದೆ. ಈಗ ಕುಟುಂಬದವರ ಪಾತ್ರ ಹೇಗಿರಬೇಕಾಗುತ್ತೆ, ಅವರ ಒಂದು ಸಪೋರ್ಟ್ ಹೇಗಿರಬೇಕಾಗುತ್ತೆ ಅಂತ ತಾವು ಹೇಳ್ತೀರಾ? ಕುಟುಂಬದವರು ಅಂದರೆ ಯೂಶ್ವಲಿ ನಾನು ನೋಡಿದಂಗೆ ಇಂಡಿಯಾದಲ್ಲಿ ಕುಟುಂಬ ತುಂಬ ಮಾನ್ಯತೆ ಇದೆ. ಸೊ ಯೂಶ್ವಲಿ ನಮ್ಮ ಪೇಷಂಟ್ಸ್ಗಳು ಪಾಪ ಅಷ್ಟು ದೂರದಿಂದ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅವ್ರ ಜೊತೆ ಅಟೆಂಡರ್ಸ್ ಎಲ್ಲ ಇದ್ದಾರೆ ನೋಡ್ಕೊಳ್ತಾ. ಕುಟುಂಬದವರು ಮೆಂಟಲಿ ಪೇಷಂಟನ್ನು ಪ್ರೋತ್ಸಾಹ ಮಾಡಬೇಕು. ಇನ್ನೊಂದು ಅವರಿಗೆ ಹೆಲ್ತಿ ನ್ಯೂಟ್ರಿಷನ್ ಕೊಡಬೇಕು. ಮತ್ತು ಮನೆಯಲ್ಲಿರುವ ಮಕ್ಕಳಿಗೆ, ಬೇರೆ ಹೆಂಗಸರಿಗೆ ಸ್ವಲ್ಪ ಲಸಿಕೆ ಬಗ್ಗೆ ಮತ್ತು ಸ್ಕ್ರೀನಿಂಗ್ ಬಗ್ಗೆ ಹೋಗಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ಬೋದು, ಅದು ಮಾಡ್ಬೋದು. ಮತ್ತು ಫ್ರೀಕ್ವೆಂಟ್ ಹಾಸ್ಪಿಟಲ್ ವಿಸಿಟ್ಗೆ ಸ್ವಲ್ಪ ಹೆಲ್ಪ್ ಮಾಡಿ, ಟೈಮ್ ಲೈಕ್ ಕ್ಲಾಕ್ ಅಂತ ಹೇಳ್ತೇವೆ, ಅಲಾರ್ಮ್ ಇಟ್ಕೊಂಡು ಫಾಲೋಅಪ್ ವಿಸಿಟಿಗೆ ಕರ್ಕೊಂಡು ಬರುವಂಥದ್ದು. ಬಟ್ ಮಾಡ್ತಾ ಇದ್ದಾರೆ ನಮ್ಮ ಪೇಷಂಟ್ಸ್ಗಳು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಅಂದರೆ ಫ್ಯಾಮಿಲಿ ರೋಲ್ ಅಂತ ಹೇಳ್ಬೋದು.
ಇಲ್ಲಿ ಏನಂದರೆ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅದು ಟಾಟಾ ಟ್ರಸ್ಟ್ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ. ಅದನ್ನು ನಮ್ಮ ಡಾಕ್ಟರ್ ಎಂ ವಿಜಯಕುಮಾರ್ ಸರ್ ಅವರು ನೇತೃತ್ವದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವರು ಎನಪೋಯ ಹೆಡ್ ಅಂತ ಹೇಳ್ಬೋದು, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡಾಕ್ಟರ್ಗಳ ತಂಡ ಎಲ್ಲ ಡಿಪಾರ್ಟ್ಮೆಂಟು ಫುಲ್ ಫ್ಲೆಜ್ಡ್ ಇದೆ, ವಿತ್ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಎಲ್ಲದಕ್ಕೂ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಅವಕಾಶ ಇದೆ ನಮ್ಮ ಹತ್ರ. ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ನಮಗೆ ಈ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.